ಆತ್ಮೀಯ ಸಾಯಿಸುವ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಶುದ್ಧ ತ್ರಯೋದಶಿ ಬುಧವಾರ. ದಿನಾಂಕ ಬಂದು 29/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ತ್ರಯೋದಶಿ ರಾತ್ರಿ 7 ಗಂಟೆ 28 ನಿಮಿಷದವರೆಗೂ, ನಕ್ಷತ್ರ ಬಂದು ಹಸ್ತ ನಕ್ಷತ್ರ ರಾತ್ರಿ 11 ಗಂಟೆ 59 ನಿಮಿಷದವರೆಗೂ, ಯೋಗ ಬಂದು ಹರ್ಷ, ಕರಣ ಬಂದು ಕೋಲವ. ಇನ್ನು ರಾಹುಕಾಲ ಬಂದು ನಾಳೆ ದಿನ ಬುಧವಾರ 12ರಿಂದ 1:30 ಇರ್ತಕ್ಕಂಥದ್ದು, ಗುಳಿಕ ಕಾಲ ಬಂದು 10:30ರಿಂದ 12, ಅರ್ಧ ಪ್ರಹರ 6ರಿಂದ 7:30, ಯಮಗಂಡ ಬಂದು 7:30ರಿಂದ 9, ಅಮೃತ ಗಡಿಗಳು 7:30ರಿಂದ 9. ಇದನ್ನು ಬುಧವಾರದ ವಿಶೇಷಗಳಿವು. ಅದಾದಮೇಲೆ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ ಹೂವು ಹಣ್ಣು ಬೆಳೆಗಾರರಿಗೆ ಅಲ್ಪ ಪ್ರಗತಿ, ಈ ಹೋಟೆಲ್ಸು ಕಾಂಡಿಮೆಂಟ್ಸು ಚಾಟ್ಸ್ ಇಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಬುಧವಾರದ ದಿನ ಇವತ್ತು. ನೀವು ಗುರುನಾಮ ಸ್ಮರಣೆಯನ್ನು ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಉತ್ತಮವಾದ ಲಾಭ, ಬಂಧುಗಳ ಮಿಲನ, ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಸ್ವಲ್ಪ ತುರ್ತು ಪರಿಸ್ಥಿತಿ ಆಗ್ತಕ್ಕಂಥದ್ದು. ಯಾಕಂದರೆ ಅವರಿಗೆ ಈ ಬಿಸಿಲಿನ ಹೊಡೆತದಿಂದ ತೊಂದರೆ ಆಗ್ತಕ್ಕಂಥದ್ದು, ಜೀವದನಗಳಿಗೆ ಆಗ್ತಕ್ಕಂಥದ್ದು. ಆ ಬಗ್ಗೆ ಸ್ವಲ್ಪ ಒದ್ದಾಟ ಮಾಡಬೇಕಾಗತ್ತವರು. ಈ ಐಸ್ ಕ್ರೀಮ್ ಪಾರ್ಲರ್ಸ್ ಇಟ್ಟಿರ್ತಕ್ಕಂಥವ್ರು, ಕೋಲ್ಡ್ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಇರ್ತಕ್ಕಂಥದ್ದು. ನಿಮ್ಮ ಗ್ರಾಮದೇವತೆಯನ್ನು ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಆತ್ಮರೆ, ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿಧಾನ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ. ಈ ರೇಷ್ಮೆ, ಜೇನು ಸಾಕಾಣಿಕೆದಾರರು, ಅಣಬೆ ಕೃಷಿ ಮಾಡ್ತಕ್ಕಂಥವ್ರು ಈ ಬಿಸಿಲಿನ ಹೊಡೆತಕ್ಕೆ ನಲುಗಿ ಹೋಗ್ಬಿಡ್ತಾರೆ. ಇವತ್ತು ಯಾವುದೇ ಕಾರ್ಯಕ್ರಮಗಳು ಸರಿಯಾಗಿ ನಡೆಯೋದಿಲ್ಲ ಅವ್ರದ್ದು. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು ಮಾತ್ರ ಈ ಕಟ್ಟಡದ ಕಾರ್ಯಗಳು ಸುಗಮವಾಗಿ ನೆರವೇರ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಥವಾ ಕರ್ಕಾಟಕ ರಾಶಿಗೆ ಬಂದಾಗ ಬಂಧುಗಳ ಮಿಲನ, ಕಾರ್ಯ ಸಫಲತೆ, ಉತ್ತಮವಾದ ಹಣಕಾಸಿನ ಪರಿಸ್ಥಿತಿ. ಕುರಿ, ಮೇಕೆ, ಕೋಳಿ, ಹಂದಿ ಬೆಳೆಸಿರ್ತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗ್ತಕ್ಕಂಥದ್ದು. ಎಳನೀರು, ಈ ರಿಯಲ್ ಫ್ರೂಟ್ ಜ್ಯೂಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗೋಪೂಜೆ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಕೊರತೆ, ವೃಥ ತಿರುಗಾಟ, ದೇಹಾಲಸ್ಯ. ನೀರಾವರಿ ಮೂಲದ ರೈತರಿಗೆ ಮಂದ ಪ್ರಗತಿ. ಎಷ್ಟು ನೀರು ಬಿಟ್ಟರೂ ಸಹಾಯ ಬಿಸಿಲಿಗೆ ಇವರು ಹೋಗ್ತಕ್ಕಂಥದ್ದು. ಅವರಿಗೆ ನೀರಾವರಿ ರೈತರು ಕೂಡ ಬಹಳ ಕಷ್ಟಕರವಾದ ದಿನ ಇರ್ತಕ್ಕಂಥದ್ದು ಇವತ್ತು. ತೆಂಗು, ಬಾಳೆ, ಹಲಸು ಈ ವ್ಯಾಪಾರಗಳು ಮಾಡ್ತಾರೆ ನೋಡಿ, ನೀವು ಮಾರ್ಕೆಟಲ್ಲಿ ಇಟ್ಕೊಂಡು ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸುದರ್ಶನ ಮಂತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಉತ್ತಮವಾದ ಆರ್ಥಿಕ ಸ್ಥಿತಿ, ಹೂಡಿಕೆಗಳಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ. ನೋಡಿ, ಈಗ ಎಲ್ಲರಿಗೂ ರಿಸಲ್ಟ್ಸ್ ಬಂದಿರತಕ್ಕಂಥದ್ದು. ಅವ್ರಿಗೆ ಬಂದಂಗೆ ಅವರಿಗೆ ಒಳ್ಳೆಯ ಶುಭ ಸುದ್ದಿ ಬರ್ತಕ್ಕಂಥವರ ಪ್ರಯತ್ನಕ್ಕೆ ತಕ್ಕಂಗೆ. ಈ ಹೈನುಗಾರಿಕೆ, ರೇಷ್ಮೆ ಕೃಷಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸು ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನೀವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿರಿ, ಇದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ನಿಮ್ಮ ಅದೃಷ್ಟ ಸಂಖ್ಯೆ 5, ಅದೃಷ್ಟ ದಿಕ್ಕು ಪಶ್ಚಿಮ, ಅದೃಷ್ಟ ಬಣ್ಣ ಕಪ್ಪು. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವಯಸ್ಸಾಗಳಲ್ಲಿ ಮಂದಗತಿ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತುಲಾರಾಶಿಯವರಿಗೆ ಈ ದಿನ ಮಂದವಾದ ಪ್ರಗತಿ. ಯಾವುದೇ ಕೆಲಸಗಳು ಫಾಸ್ಟಾಗಿ ಆಗೋದಿಲ್ಲ. ಈ ಕಲೆಗಾರರು, ಈ ಕರಕುಶಲ ಕರ್ಮಿಗಳು, ಈ ಗುಡುಗೆಗಾರಗಳಿರ್ತಕ್ಕಂಥವ್ರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಸ್ಟೇಷನರೀಸು, ಬುಕ್ಸು ಮಾರ್ತಕ್ಕಂಥವ್ರ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಿಷ್ಣು ಸೂಕ್ತವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿ ವೃಶ್ಚಿಕ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಗೊಂದಲಗಳ ನಿವಾರಣೆ. ಈ ರಸವಸ್ತುಗಳ ಬೆಲೆಯಲ್ಲಿ ಏರಿಕೆಯಿಂದ ರೈತರಿಗೆ ಶುಭ ಆಗ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ಈ ರಿಯಲ್ ಎಸ್ಟೇಟ್ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಈ ದಿನ ಒಳ್ಳೆಯ ಪ್ರಗತಿ ಇರತಕ್ಕಂಥದ್ದು. ನೀವು ಕೃಷ್ಣ ಪರಮಾತ್ಮನ ಅಷ್ಟೋತ್ತರ ಸನಾಮವನ್ನು
ದೇವಸ್ಥಾನಕ್ಕೆ ಹೋದ್ರೆ ಆದರೂ ಮಾಡಿಸಿ ಅಥವಾ ಮನೆಯಲ್ಲಿ ಓದಿ ಅಥವಾ ಕೇಳಿ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ, ಅದೇ ರೀತಿಯಲ್ಲಿ ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅದೇ ರೀತಿಯಲ್ಲಿ ನಿಮಗೆ ಏನು ಪೂರ್ವ ದಿಕ್ಕು ಉತ್ತರ ದಿಕ್ಕಾಗಿರ್ತಕ್ಕಂಥ ಆದ್ಮೇಲೆ ಅದ ನಂತರ ಧನುಸು ರಾಶಿಗೆ ಬರೋಣ. ಧನುಸು ರಾಶಿಗೆ ಬಂದಾಗ ಆದ್ಮೇಲೆ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು, ಹಣಕಾಸಿನ ಕೊರತೆ, ಕುಟುಂಬ ಸೌಖ್ಯ, ತರಕಾರಿ ಹೂವು ಬೆಳೆಗಾರರಿಗಂತೂ ಸ್ವಲ್ಪ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸು, ಕಾಫಿ ಪೌಡರು ಇಂಥದ್ದೆಲ್ಲ ಮಾರ್ತದ, ದಾಲ್ಚಿನ್ನಿ ಇಂಥದ್ದೆಲ್ಲ ಮಾರ್ತಾರಲ್ಲ ಅವರಿಗೆಲ್ಲ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಉತ್ತಮ ಆರೋಗ್ಯ ಪರಿಸ್ಥಿತಿ, ಉತ್ತಮ ಹಣಕಾಸಿನ ಒಳಹರಿವು. ಯಾರಿಗೆ? ಮಕರ ರಾಶಿಯವ್ರಿಗೆ. ನೆಮ್ಮದಿ. ಹುಣಸೆ ಹಣ್ಣು ಬೆಲ್ಲ ಯಾರು ಸ್ಟಾಕ್ ಇಟ್ಟಿರ್ತಾರೆ ರೈತರು, ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆ ಕಾಸು ಸಿಗ್ತಕ್ಕಂಥದ್ದು. ಈ ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಯಾರು ಮಾಡ್ತಾರೆ ಅಂಗಡಿಗಳಲ್ಲಿ ಅವರಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಕುಂಭರಾಶಿಗೆ ಬಂದಾಗ ಕಾರ್ಯವಿಘ್ನ. ಏನೋ ಕೆಲಸ ಮಾಡ್ಕೊಂಡಿರ್ತೀವಿ ಅದಕ್ಕೆ ವಿಘ್ನ ಸಿಗ್ತಕ್ಕಂಥದ್ದು. ಇವತ್ತು ಯಾವುದೇ ಕೆಲಸ ಮುಂದೆ ಹೋಗದೇ ಇರ್ತಕ್ಕಂಥದ್ದು ಯಾರು ಕುಂಭರಾಶಿಯವರಿಗೆ. ಆದರೂ ಸಹ ನಿಮಗೆ ಒಳ್ಳೆ ಧನಲಾಭ ಇರ್ತಕ್ಕಂಥದ್ದು. ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥ ಮಲ್ಲಿದ್ರೆ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಭತ್ತ ಕಬ್ಬು ರಾಗ ನೆಲೆಗಳಲ್ಲಿ ಬೆಳೆಗಾರರಿಗಂತೂ ಒಳ್ಳೆಯ ಶುಭ ಸುದ್ದಿ ಸಿಗ್ತದೆ. ಇನ್ನು ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಾರ್ಯ ಸಫಲತೆ, ನೂತನ ವ್ಯಾಪಾರ ವ್ಯವಹಾರಗಳ ಆಸಕ್ತಿ. ಈ ಕಿವಿ ಫ್ರೂಟ್ಸು, ದಾಳಿಂಬೆ, ಡ್ರ್ಯಾಗನ್ ಫ್ರೂಟ್ಸು, ಅನಾನಸ್ಸು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಕೆಟಲ್ಲಿ ಬೆಲೆ ಸಿಗ್ತಕ್ಕಂಥದ್ದು. ವೈದ್ಯರಿಗೆ ಶುಭ ಸುದ್ದಿ ಇರ್ತಕ್ಕಂಥದ್ದು. ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಇದಾಗಿರ್ತಕ್ಕಂಥದ್ದು. ಆದ್ಮೇಲೆ ನಮಗೆಲ್ಲರಿಗೂ ಮಹಾವಿಷ್ಣುವಿನ ದಯದಿಂದ ನಿಮಗೆಲ್ಲರಿಗೂ ಈ ದಿನ ಒಳ್ಳೆಯದಾಗಲಿ ಅಂತ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಇಲ್ಲಿರ್ತಕ್ಕಂಥ ವಿಷಯಗಳನ್ನ ಶೇರ್ ಮಾಡಿ ಹಾಗೂ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.